ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಾಗ ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ನಾಗ ಹಸಿಮೆಣಸಿನ್ಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಎಲ್ಲರೂ ಈ ವಿಡಿಯೋನ ಮಿಸ್ ಮಾಡದೆ ಎಂಡ್ವರೆಗೂ ನೋಡ್ರಿ. ಇಲ್ಲ ನಾನು ಹಸಿಮೆಣಸಿನ್ಕಾಯಿ ಚಟ್ನಿಗೆ ಇಷ್ಟು ಮೆಣಸಿನ್ಕಾಯಿ ತೊಗೊಂಡಿನಿ. ಇದನ್ನೆಲ್ಲ ಈಗ ನಾನು ಸಪ್ರೇಟಾಗಿ ತೆಗೆದು ಇಟ್ಕೋತೀನಿ. ಕೆಲವೊಂದು ಮೆಣಸಿನ್ಕಾಯಿ ಎಲ್ಲ ಕೆಂಪು ಬಣ್ಣ ಬಂದಾವ, ಯಾಕಂದ್ರೆ ತಂದು 1 ವೀಕ್ ಆಯಿತು ಅಂತ ಅನ್ಸುತ್ತೆ. ಬಟ್ ಏನೂ ಆಗಂಗಿಲ್ಲ, ಚಟ್ನಿಗೆ ನೀವು ಯೂಸ್ ಮಾಡ್ಕೋಬಹುದು. ಜಾಸ್ತಿ ಹಣ್ಣು ಹೊರ್ಯಾಕತ್ತಿದ್ದು ಅಂದ್ರೆ ಅವನ್ನ ನಾನು ಆಲ್ಮೋಸ್ಟ್ ಚಟ್ನಿಗೆ ಯೂಸ್ ಮಾಡ್ಕೊಂಡು ಬಿಡ್ತೀನಿ. ಮತ್ತು ಡೈಲಿ ರೆಸಿಪೀಸ್ಗೆಲ್ಲ ಬಳಸ್ಲಾಕ ಮತ್ತು ಫ್ರೆಶ್ ಇರೋ ಅಂಥ ಮೆಣಸಿನ್ಕಾಯಿನ ತೊಗೊಂಡು ಬರ್ತೀನಿ. ಸೊ ಈ ಥರ ಆಗಿರ್ತಾವಲ್ಲ, ಇದನ್ನು ನಾರ್ಮಲಿ ಚಟ್ನಿಗೆ ಯೂಸ್ ಮಾಡ್ಕೊತೀನಿ. ಸೊ ಯೂಶ್ವಲಿ ಹಸಿಮೆಣಸಿನ್ಕಾಯಿ ಚಟ್ನಿ ನೀವು ಚಪಾತಿಗೆ, ರೊಟ್ಟಿಗೆ, ಸಪೋಸ್ ನಿಮಗೆ ಸಾಂಬಾರು ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಬಿಸಿ ರೈಸ್ ಒಳಗೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂದ್ರೆ ಮಸ್ತ್ ಇರ್ತೈತಿ ಟೇಸ್ಟ್. ಒಂದ್ಸಾರಿ ನೀವು ಟ್ರೈ ಮಾಡಿರಿ. ಆಮೇಲೆ ಬಂದು ನನ್ನ ಕಮೆಂಟ್ ಸೆಕ್ಷನ್ನಾಗ ಚಲೋ ಇತ್ತೋ ಇಲ್ಲ ಅಂತ ತಿಳಿಸ್ರಿ. ಸೊ ದ್ಯಾಟ್ ನನಗೂ ಗೊತ್ತಾಗ್ತೈತಿ ದಿಸ್ ವಿಡಿಯೋ ವರ್ತ್ ಆರ್ ನಾಟ್ ಅಂತ. ಸೊ ಇವಾಗ ನಾನೆಲ್ಲ ತುಂಬೆಲ್ಲ ಬಿಡಿಸಿಟ್ಕೊಂಡೆ. ಇವಾಗ ಏನು ಮಾಡಬೇಕು, ಒಂದು ಹೆಂಚಿಟ್ಕೊಂಡು ಎಲ್ಲ ಫ್ರೈ ಮಾಡ್ಕೋಬೇಕು. ಸ್ಟವ್ನ ಆನ್ ಮಾಡಿಕೊಂಡು ಹುರ್ಕೋತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಹುರಿತಾ ಇದ್ದೀನಿ. ಸೊ ಇದಕ್ಕೆ ನಾ ಈಗ ಸ್ವಲ್ಪ ಬೆಳ್ಳುಳ್ಳಿ ಮಿಕ್ಸ್ ಮಾಡ್ಕೊತೀನಿ. ಇದು ಒಂದು 10 ನಿಮಿಷ 15 ನಿಮಿಷ ಬಿಟ್ಟಿದ್ದೆ ಹಾಕ್ಲಾಕ. ಈಗ ಆರಿದ ಮ್ಯಾಗ ನಾ ಇದನ್ನ ಸೀಜಾರ್ ಹಾಕ್ಕೊತೀನಿ. ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ತಿಕ್ಕಿ ಊದಿ ಇಷ್ಟು ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ಖಾರ ಮತ್ತು ಹುಳಿನ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೀನಿ. ಹುಳಿಗೆ ಅಂಥೇಳಿ ಒಂದು ಸ್ವಲ್ಪ ಇಷ್ಟು ಹುಣಸೆಕಾಯಿ ಹಾಕ್ತೀನಿ. ಇದನ್ನೀಗ ನೀಟಾಗಿ ರುಬ್ಕೊಳ್ಳಿ. ಇದನ್ನ ಓಪನ್ ಮಾಡಿ ನೋಡೋಣ. ಇಲ್ಲಿ ನೋಡ್ರಿ, ಕೆಲವೊಬ್ಬರಿಗೆ ತುಂಬ ಕ್ರೀಮಿಯಾಗಿ ಇರಬೇಕು ಚಟ್ನಿ. ಬಟ್ ನಿಮ್ಗೆ ಈ ಥರ ಈ ಕಡೆ ಫುಲ್ಲು ಸಣ್ಣ ಅನ್ಕೊಂಡ, ಈ ಕಡೆ ಜಾಸ್ತಿ ಇದಾಗಿಲ್ಲ, ಈ ಥರ ಮೀಡಿಯಮ್ ಆಗಿಲ್ಲ, ನಮಗೆ ತಿನ್ನೋಕೆ ಈ ಥರ ಟೇಸ್ಟ್ ಚಲೋ ಬರ್ತದೆ. ಸೊ ಇದನ್ನ ನಾನೀಗ ಇಷ್ಟಕ್ಕೆ ಬಿಡ್ತೀನಿ. ಜಾಸ್ತಿ ಗ್ರೈಂಡ್ ಮಾಡ್ಕೊಳಕ್ಕಿರಂಗಿಲ್ಲ. ನಿಮಗೆ ಇನ್ನೂ ಸ್ವಲ್ಪ ಸಣ್ಣ ಆಗಬೇಕಾಗಿತ್ತು, ಕ್ರೀಮಿ ಟೆಕ್ಸ್ಚರ್ ಬೇಕು ಅಂತಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೋದು. ಈಗ ನಾನು ಇದನ್ನು ಒಂದು ಸಣ್ಣ ಡಬ್ಬಿಗೆ ತೆಗೆದಿಟ್ಕೋತೀನಿ. ಇದು 1 ವಾರದ ತನಕ ಏನೂ ಆಗಂಗಿಲ್ಲ. ನೀವು ಸ್ಟೋರ್ ಮಾಡಿ ಫ್ರಿಜ್ ಒಳಗೆ ಇಟ್ಕೊಬೇಕು. ಈ ಥರ ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ 1 ವಾರದ ತನಕ ಯೂಸ್ ಮಾಡ್ಕೊಬೋದು.